ಎಲ್ರಿಗೂ ನಮಸ್ಕಾರ. ಟೇಸ್ಟ್ ಆಫ್ ಹಾವೇರಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹೀಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದು ಪಾತ್ರೆಯಲ್ಲಿ 2 ಲೋಟ ಉದ್ದಿನ ಬೇಳೆಯನ್ನು ತಗೊತಾ ಇದ್ದೀನಿ. ನೀರನ್ನು ಹಾಕೊಂಡು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳ್ಕೋಬೇಕು. ಕಲಸಿ ತೊಳಿರಿ. ತೊಳೆದ ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕೊಂಡು 3 ಗಂಟೆಗಳ ಕಾಲ ಅಥವಾ 3 ರಿಂದ 4 ಗಂಟೆಗಳ ಕಾಲ ಏನು ಮಾಡಬೇಕಂದ್ರೆ ನೆನೆಯೋಕೆ ಬಿಡಬೇಕು. ಉದ್ದಿನ ಬೇಳೆ ನೆನೆದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಮತ್ತೆ ನೀರನ್ನು ಹಾಕಿ 3 ರಿಂದ 4 ತಾಸು ನೆನೆಯೋಕೆ ಬಿಡ್ತೀನಿ. ನೆಂದಿಟ್ಟ ಉದ್ದಿನ ಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕೋಬಹುದು. ಹಾಗೆ 2 ಲೋಟ ಉದ್ದಿನ ಬೇಳೆಗೆ 1 ಬೌಲಷ್ಟು ಮಂಡಕ್ಕಿ, ಉತ್ತರ ಕನ್ನಡದಲ್ಲೆಲ್ಲ ಇದನ್ನ ಚಿರುಮುರಿ ಅಂತ ಹೇಳ್ತಾರೆ. ಇದನ್ನ ಚಿರುಮುರಿಯನ್ನು ಹಾಕೊಂಡು ನಾನಿನ್ನ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಸಣ್ಣದಾಗಿ ಉದ್ದಿನಬೇಳೆ ಮಿಶ್ರಣವನ್ನು ರುಬ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸಣ್ಣದಾಗಿದೆ. 2 ಗ್ಲಾಸ್ ಉದ್ದಿನ ಬೇಳೆಗೆ 4 ಗ್ಲಾಸ್ ಇಡ್ಲಿ ರವನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳೆದು 3 ರಿಂದ 4 ತಾಸು ನೀರನ್ನು ಬಸಿದು ಅದನ್ನ ನೆನೆಯಕ್ಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೀರಲ್ಲಿ. ಈಗ ರುಬ್ಬಿರುವ ಉದ್ದಿನ ಬೇಳೆ ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ನೀರನ್ನ ಜಾಸ್ತಿ ಉಪಯೋಗಿಸದೇನೆ ಇದಕ್ಕೆ ಸೇರಿಸ್ಕೋಬೇಕು, ಯಾಕಂದ್ರೆ ರವ ನೀರಲ್ಲಿ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಈಗ ರವ ಉದ್ದಿನ ಬೇಳೆ ಮಿಶ್ರಣ ಜೊತೆ ಚೆನ್ನಾಗಿ ಕಲಿಸಬೇಕು. ನಾವು ಎಲ್ಲೂ ರವಾದ ಗಂಟು ಹಾಗೆ ಉಳ್ಕೋಬಾರ್ದು. ನೋಡಿ, ನೀವು ಬೇಕಾದ್ರೆ ಕೈಯಲ್ಲಿ ಕೂಡ ಕಲಿಸ್ಕೋಬಹುದು. ಚೆನ್ನಾಗಿ ತಿರುಗಿಸ್ತಾ ಕಲಸಿ. ಎಲ್ಲೂ ರವಾ ಕೂಡ ಗಂಟು ಹಾಗೆ ಉಳ್ಕೋಬಾರ್ದು. ಉದ್ದಿನ ಬೇಳೆ ಮಿಶ್ರಣ ಜೊತೆ ಚೆನ್ನಾಗಿ ಸೇರ್ಕೋಬೇಕು. ಈಗ ಈ ಮಿಶ್ರಣನ ನೀವು ರಾತ್ರಿ ಪೂರ್ತಿ ನೆನೆಯೋಕೆ ಬಿಡಬೇಕು. ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ರಾತ್ರಿ ಪೂರ್ತಿ ಚೆನ್ನಾಗಿ ನೆನ್ಕೊಂಡು ನೋಡಿ, ನೊರೆ ಹಾಗೆ ಮೇಲೆ ಬಂದಿರುತ್ತೆ. ಆಮೇಲೆ ಪೂರ್ತಿ ನೆನೆದು ಹಿಟ್ಟು ದಪ್ಪಗಾಗಿರುತ್ತೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ಸೇರಿಸಿ ಮತ್ತೆ ಚೆನ್ನಾಗಿ ಕಲಸಿ. ತಟ್ಟೆ ಇಡ್ಲಿ ಮಾಡಬೇಕಂದ್ರೆ ತಟ್ಟೆ ಇಡ್ಲಿ ಸೆಟ್ಟೆ ಸಿಗುತ್ತೆ. ಅದರಲ್ಲಿ 3 ಪ್ಲೇಟ್ಸ್ನ ತಗೊಂಡಿದ್ದೀನಿ ನಾನು. ಆ 3 ಪ್ಲೇಟ್ಸಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಪೂರ್ತಿ ಎಲ್ಲ ಕಡೆ ಸವರ್ಕೊಳ್ಳಿ. ಅಂದರೆ ಎಲ್ಲೂ ಪ್ಲೇಟಿಗೆ ಇಡ್ಲಿ ಹಿಟ್ಟು ಅಂಟ್ಕೋಬಾರ್ದು ಅಂತ. ನೋಡಿ, ಚೆನ್ನಾಗಿ ಎಣ್ಣೆನ ಕ್ಲೀನಾಗಿ ಹಚ್ಕೊತಾ ಇದ್ದೀನಿ. 3 ಪ್ಲೇಟಿಗೂ ನೀವು ಎಣ್ಣೆನ ಹೀಗೆ ಹಚ್ಕೋಬೇಕು. ತಟ್ಟೆ ಇಡ್ಲಿ ಮಾಡಬೇಕಂದ್ರೆ ತಟ್ಟೆ ಇಡ್ಲಿ ಪ್ಲೇಟಿನ ಸೆಟ್ ಇರಲೇಬೇಕಾಗತ್ತೆ. ಈಗ ಈ ಥರ ಎಣ್ಣೆ ಹಚ್ಕೊಂಡ ನಂತರ ನಿಮಗೆ ಎಷ್ಟು ದಪ್ಪ ಇಡ್ಲಿ ಬೇಕೋ ಅಷ್ಟು ಹಿಟ್ಟನ್ನು ನೀವು ಹಾಕೋಬಹುದು. ನಾನಿಲ್ಲಿ ಯಾವುದೇ ರೀತಿಯ ಸೋಡಾನ ಬಳಸ್ತಾ ಇಲ್ಲ. ಹಾಗೆ ನಾನೀಗ 2 ಸ್ಪೂನ್ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಈ ಥರ ಇಡ್ಲಿ ಬೇಯಿಸಿದ ಮೇಲೆ ತುಂಬ ಚೆನ್ನಾಗಿ ಮೆತ್ತಗಾಗಿ ಬರುತ್ತೆ. ನಾವು ಯಾವುದೇ ರೀತಿಯ ಸೋಡಾನಾಗಲಿ ಏನನ್ನು ಬಳಸ್ತಾ ಇಲ್ಲ ಇಲ್ಲಿ. ಈಗ ಈ ರೀತಿ ಪ್ಲೇಟ್ ಎಲ್ಲ ಹಾಕೊಂಡು ಅದನ್ನ ಸ್ಟ್ಯಾಂಡಿಗೆ ಹಾಕೋಬೇಕು. ಮಾರ್ಕೆಟಲ್ಲಿ ನಿಮಗೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಸ್ ಬೇಕಂದ್ರೆ ಸಿಗುತ್ತೆ. ಈಗ ನಾನು ಮನೆಯಲ್ಲೇ ಮಾಡುವಂಥ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಷ್ಟು ಬೇಕು ನೀರನ್ನು ಹಾಕೊಂಡು ಈ ಮಿಶ್ರಣದ ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಈಗ ಮುಚ್ಚಳವನ್ನು ಮುಚ್ಚಿ ನಾನು ಇದನ್ನು ಕರೆಕ್ಟಾಗಿ ಟೈಮ್ ಇಟ್ಕೊಂಡು ಯಾವತ್ತೂ ಇಡ್ಲಿಯನ್ನು ಬೇಯಿಸಿ 20 ನಿಮಿಷಗಳ ಕಾಲ ಈ ಇಡ್ಲಿಯನ್ನು ನಾನು ಉಗಿ ಆಡ್ದೇನೆ ಅದರ ಮೇಲೆ ಏನಾದರೂ ಭಾರವನ್ನು ಇಟ್ಕೊಂಡು ನೀವು ಬೇಯಿಸ್ಕೋಬೇಕು. ಅದರ ನಂತರ ಈಗ ನಾವೀಗ ರಸಮ್ ಮಾಡೋಣ. ಟೊಮೆಟೊ ರಸಮ್ ವೆರೈಟಿಯಾಗಿ ಮಾಡುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ನಿಮಗೆ ಟೊಮೆಟೊ ಹಣ್ಣನ್ನು
ತಾಟಿಗೆ ಹಾಕೊಂಡು ಅದನ್ನು ನಾವು 2 ಭಾಗಗಳಾಗಿ ಕಟ್ ಮಾಡ್ಕೋಬೇಕು. ಈ 2 ಭಾಗವಾಗಿ ಕಟ್ ಮಾಡಿದ ಟೊಮೆಟೊ ಹಣ್ಣನ್ನು ನಾವೀಗ ಹೆರ್ಮುಳ ಅಥವಾ ಹೆರ್ಕೋಬೇಕು. ಅದನ್ನು ಆದರೆ ರಸಮಿಗೆ ಯಾವುದೇ ರೀತಿಯ ಸಿಪ್ಪೆಯನ್ನು ಬಳಸ್ತಾ ಇಲ್ಲ ಟೊಮೆಟೊದು. ಈ ರೀತಿ ಚೆನ್ನಾಗಿ ತಿಕ್ಕಿ ಅದರ ರಸವನ್ನಷ್ಟೇ ತಕ್ಕೋಬೇಕು. ಈಗ ಟೊಮೆಟೊ ರಸ ನೋಡಿ, ಈ ಥರ ಟೊಮೆಟೊನ ಹೆರ್ದು ಅದರ ರಸನ ತಕ್ಕೋಬೇಕು. ಈಗ ಸಿಪ್ಪೆಯನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದರ ನೀರನ್ನು ಕೂಡ ಈ ರಸದ ಜೊತೆ ಮಿಕ್ಸ್ ಮಾಡೋಣ. ಟೊಮೆಟೊ ನೀರು ರೆಡಿಯಾಗಿದೆ. ಬನ್ನಿ ನೋಡೋಣ ಈಗ ಯಾವ ರೀತಿ ರಸಂ ಮಾಡೋದು ಅಂತ. ಒಂದು ಪಾತ್ರೆಯಲ್ಲಿ ನಾನು 2 ಚಮಚ ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಬೇಕು. ಸಾಸಿವೆ ಜೀರಿಗೆ ಚಟ್ಪಟ ಅಂತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ. ಬೆಳ್ಳುಳ್ಳಿ ಜಾಸ್ತಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಒಂದು 1/2 ಸ್ಪೂನಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ಇದನ್ನು 2 ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಕ್ಬಿಟ್ಟು ಆಮೇಲೆ ಮಾಡಿರುವಂತಹ ಟೊಮೆಟೊ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಟೊಮೆಟೊ ನೀರು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು, ಅಂದರೆ ಹಸಿ ವಾಸನೆ ಹೋಗಬೇಕು ಅದರದ್ದು. ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸಿ. ಈಗ ಕುದ ನಂತರ 1/2 ಸ್ಪೂನ್ ಅರಿಶಿನ, ಹಾಗೆ 1.5 ಸ್ಪೂನ್ ಖಾರದ ಪುಡಿ, ಆಮೇಲೆ MTR ರಸಂ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ರಸಂ ಮಾಡೋದಾದ್ರೆ ನೀವು MTR ರಸಂ ಪೌಡ್ರನ್ನೇ ಬಳಸಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ 1.5 ಸ್ಪೂನಷ್ಟು ಜವಾರಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಹಾಗೆ ಇದು ಕುದ ಮೇಲೆ ನಿಮಗೆ ಎಷ್ಟು ತಿಳಿಯಾಗಿ ರಸಂ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ರಸಂ ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಅದು ರುಚಿ ಕೊಡುತ್ತೆ. ಈಗ ನೀರನ್ನು ಸೇರಿಸಿ ಅದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಮುಚ್ಚಿಟ್ಟು ಕುದಿಯೋಕೆ ಬಿಡಿ. ರಸಂ ಎಷ್ಟು ನೀವು ಚೆನ್ನಾಗಿ ಕುದಿಸ್ತಿರೋ ಅಷ್ಟೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರುಚಿಗೆ ಸೇರಿಸಿದ್ದೀನಿ. ನೋಡಿ, ನಾವು ಇಷ್ಟ ಹದಕ್ಕೆ ರಸಂನ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ಜೊತೆ ರಸಂ ರೆಡಿಯಾಗಿದೆ. ಈಗ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ನೋಡಿ ಹೂವಿನ ಹಾಗೆ ಇಡ್ಲಿ ಕೂಡ ರೆಡಿಯಾಗಿದೆ. ತಟ್ಟೆ ಇಡ್ಲಿ ಚಟ್ನಿ ಮತ್ತು ರಸಂ ಜೊತೆ ತಿನ್ನೋಕ್ಕೆ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲೇ ಮಾಡಿ. ಹಾಗೆ ನಮ್ಮ ಚಾನಲ್ನ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.